Hey guys, welcome back to my channel Spurti Vlogs. ಸೊ ಗೈಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಹಾಗೆ ಇವತ್ತು ಕಾಲೇಜ್ಗೆ ಹೋಗುವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ಪೆಷಲಾಗಿ ನಾನೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ಬಾಕ್ಸ್ನೆಲ್ಲ ನಮ್ಮ ಮಮ್ಮಿ ಪ್ಯಾಕ್ ಮಾಡಿದರು. ಸೊ ಇದೊಂದು ಬಿಸ್ಕೆಟ್ನೆಲ್ಲ ಹಾಕ್ಬಿಟ್ಟಿದ್ರು, ಚಿಕ್ಕ ಹುಡುಗಿಗೆ ಬಿಸ್ಕೆಟು ಲೇಸ್ ಎಲ್ಲ ಹಾಕ್ತಾರಲ್ಲ ಹಂಗೆ ಹಾಕ್ಬಿಟ್ಟಿದ್ರು. ಲೈಕ್ ನಾನಂತೂ ತುಂಬ ದಿನ ಆಗೋಗಿದೆ ಆ ಥರ ಎಲ್ಲ ತೊಗೊಂಡೋಗಿ ನಾನು ಓಪನ್ ಮಾಡಿದ ತಕ್ಷಣ ಐ ವಾಸ್ ಲೈಕ್ ಶಾಕ್ಡ್. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಏನೇನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂತಂದರೆ ಕೇಸರಿ ಬಾತ್ ಆ್ಯಂಡ್ ವಾಂಗಿ ಬಾತ್. ನನಗೆ ಈ ಥರ ಬಾತ್ ಅದು ಇದು ಎಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಅದೆಲ್ಲ ಇಷ್ಟ ಬಿಕಾಸ್ ನಾನು ಚಿಕ್ಕವಳಿದ್ದಾಗ ನಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಿದ್ರಲ್ಲ. ಸೊ ನನಗಂತಂದರೆ ಫುಲ್ ಇಷ್ಟ. ಆ್ಯಂಡ್ ಅದರಲ್ಲಿ ಒಗ್ಗರಣೆ ಹಾಕ್ಬೇಕಂದ್ರೆ ನಂಗೆ ಸಖತ್ ಇಷ್ಟ. ಏನಕ್ಕಾದರೂ ಆಗಲಿ ಒಗ್ಗರಣೆ ಹಾಕೋದು ತುಂಬ ಇಷ್ಟ. ಸೊ ಕಾರಲ್ಲಿ ಹಾಗೆ ಹೋಗುವಾಗ ಒಂದು 4-5 ಬೈಟ್ಸ್ ತಿನ್ಬಿಡ್ಬೇಕಂತ ನಂಗೆ ಆಸೆ. ಸೊ ಅವಾಗ ಬಿಸಿ ಬಿಸಿ ಇರುತ್ತೆ, ಒಂದು 2-3 ಬೈಟ್ ತಿಂದರೆ ಅದಾದಮೇಲೆ ಲಂಚಲ್ಲಿ ತಿಂತೀನಿ. ನನಗೇನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕೇ ಬೇಕು ಅಂತೆಲ್ಲ ಏನಿಲ್ಲ. ಸೊ ಐ ಈಟ್ ಇಟ್ ಇನ್ ಆಫ್ಟರ್ನೂನ್ ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ಬೆಳಗ್ಗೆ ಶಾರ್ಟ್ ಬ್ರೇಕಲ್ಲೆಲ್ಲ ತಿನ್ಬಿಡ್ತೀನಿ. ಸೊ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಮೇನ್ ಬಂದುಬಿಟ್ಟು ವಾಂಗಿಬಾತ್ ಪುಡಿ ನಮ್ಮ ಮಮ್ಮಿ ಮಾಡಿದ್ದು. ಸೊ ಆ ವಾಂಗಿಬಾತ್ ಪುಡಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಆ್ಯಂಡ್ ನಾನು ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡಿದ್ದು. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್ ಮೇಕ್ ಶ್ಯೂರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೆಮ್ಮದಿಯಾಗಿದ್ದಮ್ಮ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟು ಇವಳು ನಾಷ್ಟ ಮಾಡೋದಕ್ಕೆ ನಂಗೆ ಭಯ. ಎಲ್ಲ ಒಬ್ಳೆ ಮಾಡ್ಕೊಂಡು ಕುತ್ಕೊಂತಾಳೆ ಅಂತ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ಬೇಕು ಅಂತ ಆಸೆ, ಆದರೆ ಮಾಡಲ್ಲ. ಏನೇ ಮಾಡ್ತೀನೇ ಇಲ್ಲ ಅಂತ ಮಾಡ್ತಾರೆ ಮಾಡು. ಇದೇನು ಇದು ಪುಡಿ ಹೇಳು? ವಾಂಗಿಬಾತ್. ಇದು ವಾಂಗಿಬಾತ್ ಪೌಡರ್. ಆ್ಯಂಡ್ ಇವತ್ತು ರೇಷನ್ ತರಿಸಿದ್ದಾರೆ ಗೈಸ್ ನಮ್ಮ ಮಮ್ಮಿ. ಅದೇ ನನ್ನ ಲಿಸ್ಟೇ ಗೈಸ್. ಎಂತ ಕಳ್ಳಿ ಅಲ್ಲ ನೀನು, ಹೆಂಗೆ ಕಂಡಿಡ್ತೆ? ನಾನು ಬರ್ದಿರೋ ಲಿಸ್ಟಲ್ಲಿ ಬರೋ ಐಟಮ್ ನನಗೆ ಗೊತ್ತಿರ್ದಿರ ಇರ್ತೈತಾ? ಯೂಶ್ವಲ್ ಆಗಿ ನಾವು ಬರೆಯೋದು ಅದೇ ಲಿಸ್ಟ್ ತಾನೆ, ಆದ್ರೂ ನೀನು ಹೆಂಗೆ ಕಂಡಿಡ್ತಿ? ನಂಗೆ ಗೊತ್ತಾಗ್ತೈತೆ ಕ್ವಾಂಟಿಟಿ, ನಾನು ಎಷ್ಟು ಹಾಕಿದ್ದೆ ಏನು ಹಾಕಿದ್ದೆ. ಧನ್ಯ 1 kg ಹಾಕಿರ್ತೀನಿ ಅಷ್ಟೇ ಬಂದೈತೆ. ಉದ್ದಿನ ಬೇಳೆ ಅರ್ಧ kg ಅಷ್ಟೇ ಬಂದಿರ್ತೈತೆ. ಅದೆಲ್ಲ ಹಳೇದು ಅಮ್ಮ, ಇದೆಲ್ಲ ಹೊಸದಮ್ಮ. ಇಲ್ಲ ಹಳೇದು, ಧನಿಯಾ ಒಂದೇ ಹೊಸದು, ಇದು ಎಲ್ಲ ಹಳೇದು. ಇವಾಗ ಅದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕ್ಬೇಕು, ಹೊಸವೆಲ್ಲ ಅಲ್ಲಿ ತುಂಬಿಸಿಕ್ಕಿದ್ದು. ಸೊ ಇದೆಲ್ಲ ಮಾಡಿ ನಾನು ಬೆಳಗ್ಗೆ ವ್ಲಾಗ್ ಮಾಡ್ತೀನಿ ಅಂತ ನಮ್ಮ ಮಮ್ಮಿ ನೋಡಿ ಇಡೀ ಕಿಚನ್ ಕ್ಲೀನ್ ಮಾಡಿ ಕೊಡ್ತಾರೆ. ಅದಕ್ಕೆ ನೀವು ಬೆಳಗ್ಗೆ ಅಷ್ಟು ಚೆನ್ನಾಗಿರೋ ವ್ಲಾಗ್ ನೋಡೋಕ್ಕಾಗೋದು. ಸೊ ನಾನು ಬೆಳಗ್ಗೆ ಎದ್ದು ಇವಾಗ ಈ ಕಿಚನಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದ್ರಿಂದ ನಂಗಂತ ಪ್ರಿಪ್ರೇಷನ್ಸ್ ಈ ಥರ ಪುಡಿ ಏನಾದರೂ ಇದ್ರೆ ಮಾಡಿಕೊಡ್ತಾರೆ. ಆ್ಯಂಡ್ ನಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಕಂಡ್ರೆ ಆಗಲ್ಲ. ಸೊ ಅದಕ್ಕೆ ಅದನ್ನು ಮಾಡಿಟ್ಟಿರ್ತಾರೆ. ಅದು ಒಂದು ಇದ್ಬಿಟ್ರೆ ಅವಳಿಗೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು, ಆಮೇಲೆ ಪುದೀನ ಕೊತ್ತಂಬರಿ ಅದು ಯಾವಾಗ ಬಾಕ್ಸಲ್ಲಿ ಇರ್ತೈತೆ, ಬಿಡಿಸ್ಬಿಟ್ಟು ಇಟ್ಟಿರ್ತೀವಿ. ಬರೀ ಇದು ಮಾತ್ರ ಇರಲ್ಲ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ವೆಜಿಟೇಬಲ್ಸ್ ಎಲ್ಲ ನಂಗೆ ನಾನೇ ಕಟ್ ಮಾಡ್ಕೊಳಕ್ಕೆ ಇಷ್ಟ, ಅದಕ್ಕೆ ಮಾಡಲ್ಲ. ಇವಾಗ ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್, ಪುಳಿಯೋಗರೆ ಇದು 3 ಇದ್ರೆ ಸಾಕು. ನಾನು ತಿಂತೀನಿ, ಆದರೆ ಅವ್ರು ತಿನ್ನಲ್ಲ. ನಿಮ್ಮ ಮಕ್ಕಳು ಏನು ಕನ್ಫ್ಯೂಷನ್ ಗೊತ್ತಾ? ಬೆಳಗ್ಗೆ ಎದ್ದಿದ ತಕ್ಷಣ ಅವಲಕ್ಕಿ ತಿನ್ನಲ್ಲ, ಚಿತ್ರಾನ್ನ ತಿನ್ನಲ್ಲ, ಏನು ತಿನ್ನಲ್ಲ, ಬರೀ ಅದು ನಮ್ಗೆ ಹೆಂಗಿರ್ಬೇಕು, ನಾನು ಉಪ್ಪಿಟ್ಟು ತಿನ್ನಲ್ಲ, ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ ಅಂತ. ನೀನೇನು ಬಿಸಿ ಇದ್ರೆ ಎಲ್ಲ ತಿಂತೀಯ ಪಾಪ, ನೀನು ಸುಳ್ಳು ಹೇಳ್ಬಾರ್ದು. ಬಿಸಿ ಇಲ್ಲ ಅಂದ್ರೆ ನೀನ್ ತಿನ್ನಲ್ಲ. ಅವನದೊಂದು ರೂಲ್ಸ್. ಸೋನುದಂತೂ ಫುಲ್ ಡಿಫಿಕಲ್ಟ್. ಇಡ್ಲಿ ತಿನ್ನಲ್ಲ, ದೋಸೆ ತಿನ್ನಲ್ಲ, ಬೋರ್ಡಾಗ್ಲ ಕಳಿಸ್ತೀನಿ. ಅವನೊಂದು ರೂಲ್ಸ್, ಪಾಪುದೊಂದು ರೂಲ್ಸ್. ಎಗ್ ಹಾಕ್ಬಾರ್ದು, ಚಿಕನ್ ಹಾಕ್ಬಾರ್ದು ಬಾಕ್ಸ್ಗೆ. ಯಾಕೋ ಕಿರಚ್ತೀರಾ ನೋಡಿ ಗೈಸ್, ಹೂನ ಆಡ್ಕೊಂಡು ಕೂತವ್ರು ಎಲ್ಲರೂ. ಸೊ ನಮ್ಮ ಅಮ್ಮಮ್ಮ ಹೆಂಗಂದರೆ ಎಲ್ಲದನ್ನು ಮನೆಯಲ್ಲೇ ಮಾಡಿಕೊಂಡು ಎಲ್ಲ ಮಾಡೋದು. ಸೊ ಅದಕ್ಕೆ ನಮ್ಮ ಮಮ್ಮಿ ಕೂಡ ಅಷ್ಟೇ ಈ ಥರ ರೆಸಿಪೀಸ್ನೆಲ್ಲ ನಮ್ಮ ಅಮ್ಮಮ್ಮ ಹತ್ರ ಕೇಳ್ಕೊಂಡು ಮಾಡ್ತಿರ್ತಾರೆ. ಸೊ ಇವಾಗ ಮಾಡಿರೋದು ಬಂದ್ಬಿಟ್ಟು ವಾಂಗಿಬಾತ್ ಪುಡಿ, ಸೊ ಬಿಸಿಬೇಳೆಬಾತ್ ಪೌಡರ್, ಪುಳಿಯೋಗರೆ ಪೌಡರ್ ಎಲ್ಲ ಮನೆಯಲ್ಲೇ ಮಾಡ್ತಾರೆ. ಸೊ ಅದು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಬೇರೆ ಮಕ್ಕಳಿಗೆ ಇದೆಲ್ಲ ಇಷ್ಟ ಅಲ್ಲ. ನಾನು ಒಬ್ಬಳಿಗೆ ಇಷ್ಟ ಆ್ಯಂಡ್ ಬೇರೆ 3 ಜನಕ್ಕೂ ಇದು ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ, ತಿನ್ನಿ ಅಂತ ನಾನೇ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಸೊ ಫಸ್ಟ್ ಒಂದು ಕಡಾಯಿ ಎತ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ನಾರ್ಮಲ್ ಒಗ್ಗರಣೆಗೆ ಏನೇನು ಹಾಕ್ತಿರೋ ಅದೆಲ್ಲ ಹಾಕಬೇಕು. ಸಾಸಿವೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಸೊ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವ್ದು ಬೇಕೋ ಅದೆಲ್ಲ ಹಾಕೊಬೋದು. ನಾನು ಇಲ್ಲಿ ಈ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದು ಬದನೆಕಾಯಿ. ಸೊ ಬದನೆಕಾಯಿನ ಇದನ್ನು ಸೀಮೆ ಬದನೆಕಾಯಿ ಅಂತ ಹೇಳ್ತಾರೆ. ಸೊ ಲಾಂಗ್ ಆಗಿರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಗ್ರೀನ್ ಕಲರಲ್ಲೇ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ
ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ನೋ ನೀಡ್ ಟು ಎಕ್ಸ್ಪ್ಲೇನ್ ಇಟ್ ಫುಲ್. ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪು ಹಾಕೋದು. ಸೊ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ನೀವು ಪುಡಿಗೆ ಜಾಸ್ತಿ ಖಾರನ ಹಾಕಿದ್ದಿದ್ರೆ ಓಕೆ ಫೈನ್, ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು. ಇಲ್ಲ ನಮಗೆ ನಾರ್ಮಲಾಗಿ ಪುಡಿ ಮಾಡಿದ್ದೀವಿ ಅಂತಂದರೆ ಇದಕ್ಕೊಂದು ಚೂರು ಖಾರದ ಪುಡಿ ಹಾಕೊಬೋದು. ಸ್ವಲ್ಪ ಕಲರ್ಗಾಗಿರ್ಬೋದು, ಟೇಸ್ಟ್ಗಾಗಿರ್ಬೋದು ಹಾಕೊಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ಆ್ಯಂಡ್ ನಾವು ಇದಕ್ಕೆ ಇದು ಈರುಳ್ಳಿ ಅಥವಾ ಟೊಮೆಟೊ ಏನೂ ಹಾಕ್ತಿಲ್ಲ. ಇದು ಬಂದುಬಿಟ್ಟು ಗೊಜ್ಜು ಮಾಡಿ ಅದಾದಮೇಲೆ ರೈಸ್ನ ಮಿಕ್ಸ್ ಮಾಡೋದು. ನನಗೆ ಕುಕ್ಕರಲ್ಲಿ ಮಾಡೋದು ವಾಂಗಿ ಬಾತ್ ಥರ ಮಾಡ್ತಾರಲ್ವ, ಒನ್ ಪಾಟ್ ರೆಸಿಪಿ, ಸೊ ಅದು ಕೂಡ ಇಷ್ಟ ಆಗುತ್ತೆ. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ಫ್ರೆಶ್ ಫ್ಲೇವರ್ಸ್ ವಿ ಗೆಟ್. ಸೊ ಅದಕ್ಕೆ ನನಗೆ ಇದು ಕೂಡ ಜಾಸ್ತಿ ಇಷ್ಟನೇ. ಸೊ ಇವಾಗ ವಾಂಗಿಬಾತ್ ಪುಡಿ ಏನಿದೆ ಅದನ್ನು ಹಾಕಬೇಕು. ಸೊ ವಾಂಗಿಬಾತ್ ಪುಡಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕ್ಲೀನಾಗಿ ಮಾಡಿದಾಗ ತೋರಿಸ್ತೀನಿ. ಸೊ ನಮ್ಮ ಮಮ್ಮಿ ಮಾಡಿಬಿಟ್ಟಿದ್ರು ನಾನು ಕಾಲೇಜಿಂದ ಬರೋಕ್ಕೆ ಮುಂಚೆನೇ. ಸೊ ಅದಕ್ಕೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಇದನ್ನು ಹೇಳ್ತಿದ್ದೀನಿ. ಇಲ್ಲಾಂದರೆ ನೀವು ಹೊರಗಡೆ ಎಲ್ಲ ಸಿಗುತ್ತಲ್ಲ ವಾಂಗಿಬಾತ್ ಪೌಡರ್, ಅದನ್ನು ಕೂಡ ಹಾಕೊಬೋದು ಅಷ್ಟೇ. ಇಲ್ಲಿ ನಾನು ಒಗ್ಗರಣೆ ಮಾಡೋದು ಅಷ್ಟೇ ತೋರಿಸ್ತಿರೋದು. ಫುಲ್ ರೆಸಿಪಿ ಅಂತಂದರೆ ವಾಂಗಿಬಾತ್ ಪುಡಿ ಕೂಡ ಇನ್ಕ್ಲೂಡ್ ಮಾಡಬೇಕು, ಬಟ್ ಅದು ಶೂಟ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ಸಮ್ ಟೈಮ್ ಶೂಟ್ ಇಟ್ ಫಾರ್ ಯು ಗೈಸ್. ಸೊ ಇವಾಗ ಗೊಜ್ಜೆಲ್ಲ ರೆಡಿಯಾಗಿದೆ. ನಾವು ಜಾಸ್ತಿ ಎಣ್ಣೆ ಹಾಕಿದ್ವಲ್ಲ, ಇಫ್ ಯು ಕ್ಯಾನ್ ಸಿ ನಾವು ಒಂದು ಚೂರು ಕೂಡ ಎಣ್ಣೆ ಜಾಸ್ತಿ ಅಂತ ಅನಿಸಲ್ಲ, ಬಿಕಾಸ್ ಪುಡಿಯಲ್ಲಿ ನಾವು ಬೇಳೆ ಎಲ್ಲ ಹಾಕಿರ್ತೀವಿ. ಸೊ ಅದು ಎಲ್ಲ ಎಣ್ಣೆ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಎಣ್ಣೆ ಇದ್ರೇ ಒಂದು ಸ್ವಲ್ಪ ಈ ಥರ ಗೊಜ್ಜುಗಳಿಗೆಲ್ಲ ಚೆನ್ನಾಗಿರೋದು, ಲೈಕ್ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಆಮೇಲೆ ವಾಂಗಿಬಾತ್ ಗೊಜ್ಜು ಎಲ್ಲದಕ್ಕೂ ಚೆನ್ನಾಗಿರೋದು. ಆ್ಯಂಡ್ ಈಗ ಬಿಸಿ ಬಿಸಿ ರೈಸ್ನ ಹಾಕ್ಕೊಂಡು ಒಂದು 4 to 5 ಸ್ಪೂನ್ ಆಗೋಷ್ಟು ತುಪ್ಪನ ಅನ್ನದ ಮೇಲೆ ಹಾಕಿ, ಸೊ ಬಿಸಿ ಬಿಸಿ ರೈಸ್ ಮೇಲೆ ಧಾರಾಳವಾಗಿ ತುಪ್ಪ ಹಾಕಿದ್ರೆ ಆ ಫ್ಲೇವರ್ ಹಾಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಗ್ಗರಣೆಗೆ ಕ್ಯಾಶ್ಯೂ ನಟ್ನ ಕೂಡ ಹಾಕಿದ್ದೀನಿ. ಐ ಫಾರ್ಗಾಟ್ ಟು ಮೆನ್ಷನ್ ದ್ಯಾಟ್. ಸೊ ನೀವು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕ್ಯಾಶ್ಯೂ ನಟ್ ಎಲ್ಲ ಸಿಕ್ಕೋದು. ಸೊ ನಿಮ್ಗೆ ಇಷ್ಟ ಇದ್ದರೆ ಯು ಕ್ಯಾನ್ ಆ್ಯಡ್ ದ್ಯಾಟ್. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ರೈಸ್ನ ಯಾವತ್ತೂ ಅಷ್ಟೇ ಮೇಲಿಂದ ಕೆಳಗಡೆ ಹಾಕಬೇಕು. ಏನಂತಾರೆ ಲೈಕ್ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು, ಆ ಥರ ಎಲ್ಲ ಮಾಡಬಾರ್ದು. ಜಸ್ಟ್ ಮೇಲಿಂದ ಕೆಳಗಡೆ ಹಾಕಬೇಕು. ಜೆಂಟಲಾಗಿ ನಾವು ರೈಸ್ನ ಹ್ಯಾಂಡಲ್ ಮಾಡೋಗಬೇಕು, ಅವಾಗ ಏನು ಓಡ್ಕೊಳೋದಿಲ್ಲ. ಸೊ ಇವಾಗ ನಾನು ಕೇಸರಿ ಬಾತ್ನ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಯಶಿಕಾಗೆ ಫೇವ್ರೆಟ್ ಕೇಸರಿ ಬಾತ್. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಒಂದು ಪಾತ್ರೆಯಲ್ಲಿ 3 ಕಪ್ ಆಗೋಷ್ಟು ನೀರು ಜೊತೆಗೆ 1 ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡಿ ಒಂದು ಕಡೆ ಪಾತ್ರೆಯಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಏಲಕ್ಕಿ, ಅದಾದಮೇಲೆ ಒಂದೇ ಒಂದು ಲವಂಗನ ಹಾಕ್ಕೊಂಡು, ಫುಡ್ ಕಲರ್ ಇದ್ದರೆ ಫುಡ್ ಕಲರ್, ಇಲ್ಲಾಂದರೆ ಅರಿಶಿನ ಪುಡಿನ ಹಾಕ್ಕೊಂಡು ಅದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಗೀ ಹಾಕ್ಬಿಟ್ಟು ಎಲ್ಲ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕ್ಯಾಶ್ಯೂಸ್, ಆಲ್ಮಂಡ್ಸ್ ಆ್ಯಂಡ್ ಸಮ್ ರೀಸನ್ಸ್ನ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಇದಕ್ಕೆ 1 ಕಪ್ ಆಗೋಷ್ಟು ನಾನಿಲ್ಲಿ ರವಾನ ಆ್ಯಡ್ ಮಾಡ್ತಿದ್ದೀನಿ. ಇಫ್ ಯು ಕ್ಯಾನ್ ಸಿ ನಾನು ಅರ್ಜೆಂಟಾಗಿ ಅರ್ಧ ಕಪ್ ಹಾಕ್ಬಿಟ್ಟೆ, ಬಿಕಾಸ್ ಗೀ ಏನಿತ್ತು ಅದು ಫುಲ್ಲು ಸೀದೋಗ್ತಿತ್ತು ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ರವೆನ ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ 1 ಕಪ್ ಆಗೋಷ್ಟು ರವೆ. ಸೊ ನಾವು ಯಾವ ಕಪ್ಪಲ್ಲಿ ಮೆಷರ್ ಮಾಡಿರ್ತೀರೋ ಅದೇ ಕಪ್ಪಲ್ಲಿ ನಾನು ಬೇರೆ ಮೆಜರ್ಮೆಂಟ್ಸ್ ಕೂಡ ಹೇಳಿದ್ನಲ್ವ, ಸೊ ಅದು ಕೂಡ ಅಷ್ಟೇ ಅಳತೆ ತೊಗೊಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್. ಆ್ಯಂಡ್ ಕೇಸರಿ ಬಾತ್ ತುಂಬ ಜನಕ್ಕೆ ಏನಂತಾರೆ ಶುಗರ್ ವಾಟರ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಫುಲ್ ಸ್ಟಿಕ್ಕಿಯಾಗಿ ಬರೋದು, ಆ್ಯಂಡ್ ತುಂಬ ಫ್ಲಾಪ್ ಕೇಸರಿ ಬಾತ್ ಸ್ಟೋರೀಸ್ ಎಲ್ಲ ಇರುತ್ತೆ. ಸೊ ಆ ಥರ ಎಲ್ಲ ಆಗಬಾರ್ದು ಅಂದರೆ ಈ ಥರ ಮಾಡಿ. ಆ್ಯಂಡ್ ಶುಗರ್ ವಾಟರ್ ಏನಿತ್ತು ಅದು ಬಾಯ್ಲ್ ಆಗ್ತಿತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಾನು ಕಲರ್ ಬರೋಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಬೇಕಿದ್ರೆ ನೀವು ಫುಡ್ ಕಲರ್ ಆರ್ ಅರಿಶಿನೇ ಹಾಕ್ಕೊಳ್ಳಿ, ನಿಮ್ಗೆ ಏನೂ ಟೇಸ್ಟ್ ಗೊತ್ತಾಗಲ್ಲ. ಟ್ರಸ್ಟ್ ಮೀ, ಏನೂ ಟೇಸ್ಟ್ ಗೊತ್ತಾಗಲ್ಲ ನಿಮಗೆ. ಅರಿಶಿನದ ಫ್ಲೇವರ್ ಆರ್ ಟೇಸ್ಟ್ ಏನೂ ಬರಲ್ಲ, ಚೆನ್ನಾಗಿರುತ್ತೆ, ನಾರ್ಮಲಾಗಿ ಇರುತ್ತೆ. ಆ್ಯಂಡ್ ದಟ್ ಈಸ್ ಹೆಲ್ದಿ ಟು. ಸೊ ಅದಕ್ಕೆ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಏಲಕ್ಕಿ ಮತ್ತು ಲವಂಗ ಎಲ್ಲ ಹಾಕಿರ್ತೀರಲ್ಲ ಒಂದೆರಡು, ಅದನ್ನೆಲ್ಲ ತೆಗೆದ್ಬಿಡಿ. ಸೊ ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಆ್ಯಂಡ್ ಆ ಬಿಸಿ ಬಿಸಿ ನೀರು ಹಾಕಿದಾಗ ಕ್ಲೀನಾಗದು ಒಂದಕ್ಕೊಂದು ಚೆನ್ನಾಗಿ ಬೆರೆತು ಚೆನ್ನಾಗಾಗುತ್ತೆ ಕೇಸರಿ ಬಾತ್. ಬಿಡಿಯಾಗಿ ಇವಾಗ ಹೋಟ್ಲಲ್ಲಿ ಅಥವಾ ಯಾವುದಾದ್ರೂ ಮದುವೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಗ ಎಲ್ಲ ಕೇಸರಿ ಬಾತ್ ಸರ್ವ್ ಮಾಡಿರ್ತಾರಲ್ಲ, ಅದೇ ಥರ ಆಗುತ್ತೆ. ಸೊ ಚೆನ್ನಾಗಿ ರವೆನ ಹುರ್ಕೊಂಡಿರಬೇಕು ತುಪ್ಪ ಅಲ್ಲಿ. ಅದಾದಮೇಲೆ ಈ ಥರ ವಾಟರ್ ಚೆನ್ನಾಗಿ ಬಾಯ್ಲ್ ಮಾಡಿರೋ ವಾಟರ್ನ ಹಾಕ್ಕೊಂಡು ಮಾಡಿದ್ರೆ ಜಾಸ್ತಿ ತುಪ್ಪ ಹಾಕಿ ಸಕ್ಕತ್ತಾಗಿ ಬರುತ್ತೆ. ಸೊ ವಾಟ್ರೆಲ್ಲ ಹಾಕಿ ಇನ್ನೇನು ಮುಚ್ಚಬೇಕು ಅನ್ನೋವಾಗ ತಿರ್ಗಿ ಇನ್ನೊಂದು 2, 3, 4, 5 ಸ್ಪೂನ್ಸ್ ಆಗೋಷ್ಟು ತುಪ್ಪ ಹಾಕಿ. ನಂಗೆ ತುಪ್ಪ ಎಷ್ಟು ಇದ್ರೂ ನಂಗೆ ಇಷ್ಟ. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ಬಿಡಿ, ಈ ರವೆ ಎಲ್ಲ ಚೆನ್ನಾಗಿ ಅರಳಿ ಈ ಥರ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೆ ನೀವು ಬೇಕಾ ಬಾಳೆಹಣ್ಣು ಹಾಕೊಬೋದು, ಇಲ್ಲ ಪೈನಾಪಲ್ ಹಾಕೊಬೋದು, ಏನಾದರೂ ಹಾಕೊಬೋದು. ಸೊ ಇದು ಜಸ್ಟ್ ಪ್ಲೇನಾಗಿ ಮಾಡಿರೋದು ನಾನು, ವಿತ್ ಸೋ ಮಚ್ ಆಫ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಸೋ ಮಚ್ ಆಫ್ ಗೀ. ಆ್ಯಂಡ್ ಐ ಹೋಪ್ ನಮ್ಮೆಲ್ಲರಿಗೂ ಈ 2 ರೆಸಿಪೀಸ್ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ನೀವು ಕೂಡ ನಮ್ಮ ಮನೇಲಿ ಟ್ರೈ ಮಾಡಿ. ಇಂದು ಇನ್ನೂ ಮೀಲ್ಸ್ ಬಂದಿಲ್ಲ, ಇವಾಗ ಬರುತ್ತೆ ಗೈಸ್. ಇನ್ನೂ ಮೀಲ್ಸ್ ತಿನ್ನೋಕೆ ಬಂದೋಳೆ. ಪನ್ನೀರ್ ಶೋಲೆ ಕಬಾಬ್ ಬಂದು ನಾನೇನು ತಿನ್ನೋಕೆ ಬಂದಿಲ್ಲ ಗೈಸ್, ಸುಮ್ಮನೆ ಅವ್ರ ಜೊತೆ ಕಂಪನಿಗೆ ಅಂತ ಬಂದಿದ್ದೀನಿ. ಬಿಕಾಸ್ ಐ ಬ್ರಾಟ್ ಬಾಕ್ಸ್ ಟುಡೇ. ಆ್ಯಕ್ಚುಲಿ ಇವತ್ತು ನಾನು ವ್ಲಾಗ್ ಮಾಡ್ತಿದ್ದೆ, ಬೆಳಗ್ಗೆ ಮರ್ತೋಗಿದ್ದೀನಿ.
ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಸಿಪಿ ಎಲ್ಲ ಶೂಟ್ ಮಾಡಿದೆ. ವಾವ್, ಇವತ್ತು ಇಷ್ಟ ಆಯ್ತು. ಇಂದುಗೆ ವಾಂಗಿ ಬಾತ್ ಇಷ್ಟ ಆಯ್ತು. ಚೆನ್ನಾಗಿತ್ತು. ಅವಳು ಮಾಡಿರೋ ವಾಂಗಿ ಬಾತ್, ಕೇಸಿ ಬಾತ್ ಎರಡು ಚೆನ್ನಾಗಿತ್ತು. ಸೊ ಆ ರೆಸಿಪಿ ನೋಡ್ಕೊಂಡು ನೀನು ಮಾಡೋಣ. ನನಗೂ ಮಾಡಕ್ಕೆ ಬರುತ್ತೆ, ಚೆನ್ನಾಗಿ ಮಾಡ್ತಾಳೆ. ನನಗೆ ನಾನು ಎಲ್ಲೇ ಕೂಡ ತೆಗಿಯಲ್ಲ ಇಂದು. ಏನು ತಿಂತ ಸುಮ್ಮನೆ ಶೋಲೆ ಕಬಾಬ್ ಸುಮ್ಮನೆ ಇದೆ. ಇಷ್ಟು ದೊಡ್ಡ ಶೋಲೆ ಕಬಾಬ್ ಹಾಕೊಂಡು ತಿಂತೆ. ನಾನು ಪನ್ನೀರ್ ಶೋಲೆ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಪನ್ನೀರ್ ಸ್ಟಾರ್ಟರ್, ಯೂಶ್ವಲಿ ಮಶ್ರೂಮ್ ಹೇಳ್ತೀನಿ. ಸೊ ದಿಸ್ ಇಸ್ ನಾಗಾರ್ಜುನ. ಬೆಳಗ್ಗೆನೇ ನಮ್ಮ ಮಮ್ಮಿ ಅಷ್ಟು ಚೆನ್ನಾಗಿ ಎಲ್ಲ ಪ್ಯಾಕ್ ಮಾಡಿದ್ರ. ಸೊ ಅದನ್ನು ನಾನು ಬಿಡಬೇಕು, ಬೇರೆ ಹೊರಗಡೆ ಊಟ ತಿನ್ನಬೇಕು ಅಂತ ನಂಗೆ ಅನಿಸೇ ಇಲ್ಲ. ಸೊ ಅದಕ್ಕೆ ಅದನ್ನೇ ಹೊಟ್ಟೆ ತುಂಬ ತಿಂದೆ. ನಾಗಾರ್ಜುನಕ್ಕೆ ಬಂದಿದ್ವಿ, ನಂಗೆ ಏನೂ ತಿನ್ನಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಲೆಮನ್ ಫೋಟೋ ಹೊಡಿಯೋ ಫಸ್ಟು. ಫೋಟೋನ ಸಾರ್ ಆಲ್ರೆಡಿ ಸಾರ್ ಕ್ರಿಸ್ಪಿ. ಇಂದು ನಾನ್ ವೆಜ್ಗಿಂತ ವೆಜ್ಜೇ ಇಷ್ಟ. ಸೊ ಅವಳು ನಾಗಾರ್ಜುನಲ್ಲಿ ಮೀಲ್ಸ್ ಕೊಟ್ಬಿಟ್ರೆ ಸಾಕು, ಫುಲ್ ಹ್ಯಾಪಿಯಾಗಿರ್ತಾಳೆ. ಚೆನ್ನಾಗಿ ಅದನ್ನೇ ತಿನ್ಕೊಂಡು ಬಿರಿಯಾನಿ ಏನೂ ಇಷ್ಟ ಆಗಲ್ಲ ಇದ್ರ ಮುಂದೆ ಅವಳಿಗೆ. ಇದೇನಾದರೂ ಚೆನ್ನಾಗಿ ತಿರ್ಗಾ ಇದನ್ನು ಏನೇ ಟೊಮೆಟೊ ಹಾಕಿದ್ರಿ. ನಿಮಗೆ ನಾಗಾರ್ಜುನಲ್ಲಿ ಏನಿಷ್ಟ, ಮೀಲ್ಸ್ ಆರ್ ಎನಿ ಅದರ್ ಥಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವಿವತ್ತು ನಾಗಾರ್ಜುನ ನಮ್ಮ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಗೊತ್ತಾ? ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಬಿಟ್ಟು ಹಾಕೊಂಡು ಹೋಗ್ಬೇಕು. ಮೆಟ್ರೋ ಸ್ಟೇಷನ್ ಬಿಟ್ಟು ಹಾಕೊಂಡು ಹೋಗ್ಬೇಕು. ಇಂದು ಪಾನ್ ತಿಂದ್ಯಾ? ಪಾನ್ ಛೀ ಅಂತಾಳೆ ಗೈಸ್, ಛೀ ಅಂತಾರೆ ಯಾರಾದರೂ. ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಲಂಚ್ ಬಾಕ್ಸ್ ನೋಡೋಣ ಬಾ. ಲಂಚ್ ಬಾಕ್ಸ್ ತಂದ್ರೇನು ಆಚೆ ಕಡೆ ಹೋಗಿ ತಿನ್ನೋದು. ಅರೆ ನಾನು ಇವತ್ತೇನು ತಿಂದಿಲ್ಲ ಗೈಸ್. ಗೈಸ್ ನಾನು ತಗೊಂಡೇ ಇಲ್ಲ. ಸೊ ಹಂಗೆ ಆನ್ ದ ವೇ ಬರೋವಾಗ ಇದೊಂದು ಕ್ಯೂಟಾಗಿರೋ ಶಾಪ್ನ ನೋಡಿದ ತಕ್ಷಣ ಸರಿ ಒಳಗಡೆ ಹೋಗೋಣ ಅಂತ ಅನಿಸ್ತು. ಐ ಡೋಂಟ್ ರಿಮೆಂಬರ್ ದ ನೇಮ್ ಎಕ್ಸಾಕ್ಟ್ಲಿ. ಸೊ ಮಿನಿ ಸೋ ಅಲ್ಲ, ಮಿನಿ ಡೇ ಸಮಥಿಂಗ್ ಆ ಥರ ಏನೋ ಇತ್ತು. ಸೊ ಒಳಗಡೆ ಹೋಗಿ ಅದು ಎಲ್ಲ ನೋಡಿದ್ವಿ. ಎಲ್ಲ ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ನೈಸ್. ಡಿಸೈನ್ ಆಗಿ ಎಲ್ಲ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಬೇಬೀಸ್ದೆಲ್ಲ ಕಲೆಕ್ಷನ್ ಸಖತ್ತಾಗಿತ್ತು. ಲೈಕ್ ಕ್ಯೂಟ್ ಥಿಂಗ್ಸ್. ಸೊ ನನಗೂ ಇಷ್ಟ ಆಯಿತು. ಸೊ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇದೆಲ್ಲ ಅದರ ಆಪೋಸಿಟಲ್ಲೇ ಇರೋದು. ಸೊ ನೀವು ಯಾವಾಗಾದರೂ ಹೋದರೆ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ that's it for today's vlog. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಆಲ್ ಇನ್ ಮದರ್ ಇಂಟ್ರೆಸ್ಟಿಂಗ್ ವ್ಲಾಗ್. and take care. Bye bye.